ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡ್ದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದೇ ಇಟ್ಕೋ, ಕುಡಿ. ದುಡ್ಡು ಅಲ್ಲ ಅದೇ ಕುಡಿ ಬ್ರದರ್, ಕುಡಿ. ದುಡ್ಡು ರಾಕೇಶ, ದುಡ್ಡು 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 ಕೊಡ್ತೀನಿ ಕೊಡ್ತೀನಿ. ದುಡ್ಡು ಮಗನ ಈ ಲೆವೆಲ್ ದುಡ್ಡಿನ ಭೂತ ಇಟ್ಕೊಂಡಿದ್ಯಾ? ದುಡ್ಡು ಸರಿಯಾಗಿ ಕೊಡ್ತೀನಿ. ದುಡ್ಡು ಕೊಡು. ಬೇಕಾ ದುಡ್ಡು? ತಗೋ. ಸರಿಯಾಗಿ ಕೂತ್ಕೊಳ್ಳಲ್ಲ. ಸರಿಯಾಗಿ ಕೂತ್ಕೊಳ್ಳಲ್ಲ. ಬ್ರಹ್ಮ ಬಂದ್ರು ಬಿಚ್ಚಕ್ಕಾಗ್ಬಾರ್ದು. ಎದ್ದೇಳಲ್ಲೇ, ಎದ್ದೇಳೋ. ಯಪ್ಪ ಎಣಬಾರ ಇದ್ದಾನೆ. ದುಡ್ಡು ರಾಕೇಶ, ದುಡ್ಡು ರಾಕೇಶ. ದುಡ್ಡು ಇವ್ ನಿಂಗೆ ಕನ್ವರ್ಸ್ತಾ ಇರೋದು ಯಾರಾದ್ರೂ ಕೇಳಿಸ್ಕೊಂಡ್ರ? ದುಡ್ಡು ದುಡ್ಡು ಬೇಕಾ? ತಗೋ ತಗೋ ನನ್ನ ಮಗನ ನುಂಗು. ಏಯ್, ಏನೋ ಇದು? ನಿನ್ನ ಹುಡುಗಿ ಗಿಫ್ಟಾ? ಗಿಫ್ಟ್ ಅಲ್ಲ, ಮತ್ತೆ ಸ್ವೀಟ್ಸ್. ಸ್ವೀಟ್ಸಾ? ಯಾರಿಗೆ? ಇನ್ಯಾರ್ಗೆ? ಭೈರವಿ ಅವ್ರಿಗೆ. ಯಾವ ಖುಷಿಗೆ? ನನ್ನ ಹೆಂಡತಿ ಆಗ್ತಾ ಇದ್ದಾಳಲ್ಲ, ಆ ಖುಷಿಗೆ. ನಿನ್ನ ಹೆಂಡತಿ ಮೇಲೆ? ಓ ಸಾರಿ ಸಾರಿ ಸಾರಿ, ನಿನ್ನ ಹೆಂಡತಿ ಆಗೋಳ ಮೇಲೆ ಈಗ್ಲಿಂದನೇ ಅಷ್ಟೊಂದು ಪ್ರೀತಿನಾ? ನಾಚ್ಕೊಳದ್ ನೋಡು. ಹೋಗೋಣ ನೀನು. ಏಯ್ ಸರಿ ಬಾ, ಕೊಡೋಣ. ಬೇಡ ಅಣ್ಣ, ನಿಂತ್ಕೋ. ಯಾಕೆ? ನೀನೊಬ್ಬ ದಡ್ಡ ಕಣೋ. ಅವ್ರೀಗ ಇನ್ನೂ ಕೈಗೆ ಮೆಹಂದಿ ಹಾಕ್ಸ್ಕೊಂಡಿಲ್ಲ. ಈಗಲೇ ಸ್ವೀಟ್ಸ್ ತೊಗೊಂಡೋಗಿ ಕೊಟ್ರೆ ಅವರು ಅವ್ರ ಕೈಯಾರೆ ತಿನ್ಬಿಡ್ತಾರೆ. ಅದೇ ಮೆಹಂದಿ ಹಾಕಿದ್ಮೇಲೆ ಹೋದ್ರೆ ಕೈಯಲ್ಲಿ ತಗೊಳಲ್ಲ ಅವರು. ಈ ಸ್ವೀಟ್ಸ್ನ ನಾವೇ ತಿನ್ಸ್ಬೇಕಾಗತ್ತೆ. ಹೇಗಿದೆ ಐಡಿಯಾ? ಪರವಾಗಿಲ್ಲ ಕಣೋ, ನೀನು ಸೂಪರ್ ಐಡಿಯಾ. ನಿನ್ ತಲೆ ಬರೀ ಬಿಸ್ನೆಸ್ ಅಲ್ಲಿ ಮಾತ್ರ ಓಡುತ್ತೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ರಸಿಕತೆಯಲ್ಲೂ ಓಡುತ್ತೆ. ಆದ್ರೂ ನೀನ್ ಸ್ವಾರ್ಥಿ ಕಣೋ. ಸ್ವಾರ್ಥಿನ? ಯಾಕೆ? ಇನ್ನೇನ ಮತ್ತೆ, ಒಂದ್ ಸ್ವೀಟ್ ಬಾಕ್ಸ್ ತಂದಿದ್ಯಾ, ನೀನು ನಿನ್ ಹುಡುಗಿಗೆ ತಿನ್ನಿಸ್ತೀಯ. ಇನ್ನೊಂದು ತಂದಿದ್ದೀರ, ನಾನು ಭಾವನಿಗೆ ತಿನ್ನಿಸ್ತಿದ್ದೆ ತಾನೆ. ಅದಕ್ಕೇನಂತ ಅಣ್ಣ, ಇದ್ರಲ್ಲೇ ತಿನ್ಸಿದ್ರಾಯ್ತು ಬಿಡು. ಸೂಪರ್ ಅಲ್ಲ ನೀನು. ನನ್ ತಮ್ಮ ಅಂದ್ರೆ ನೀನೇ ಕಣೋ. ಹೌದು, ನಾನೇ. ಇನ್ಯಾರಿದ್ದಾರೆ?
ಇಶಾನಿ, ಈಗ ನೀನ್ ಹಾಕಿಸ್ಕೊ. ಈ ಭೈರವಿ ಈಶಾನಿನ ಬಿಟ್ಟಿರ್ತಾನೆ ಇಲ್ವಲ್ಲ, ಯಾಕಿರಬಹುದು? ಎಲ್ಲಿ ನನಗೆ ತೋರಿಸು. ವಾವ್, ಸೂಪರ್ ಆಗಿದೆ. ಥ್ಯಾಂಕ್ಸ್ ಆಂಟಿ. ಲಕ್ಕಿ ಎಲ್ಲೋದ? ಎಲ್ಲಿ ಹೋದ ಇವನು? ಎಷ್ಟು ಹುಡುಕಿದ್ರು ಎಲ್ಲೂ ಕಾಣಿಸ್ತಿಲ್ವೇ? ಛೇ, ಸೋನಾಲಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಮೇಡಮ್, ಅದು ಲಕ್ಕಿ ಅವರು ಕಾಫಿ ತಗೋಬಾ ಅಂತ ಹೇಳಿದ್ರು. ತರೋಷ್ಟ್ರಲ್ಲಿ ಕಾಣಿಸ್ತಿಲ್ಲ. ಕಾಫಿ ಕೇಳಿ ಎಲ್ಲೋದ್ರು ಅಂತ ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಿಲ್ಲ. ಏನು, ನೀನು ಲಕ್ಕಿನೇ ಹುಡುಕ್ತಾ ಇದೀಯಾ? ನೀನು ಅಂದ್ರೆ ನೀವು ಹುಡುಕ್ತಿದ್ದೀರಾ? ಹೌದು ಕಣೆ, ನಾನು ಅವನ್ನೇ ಹುಡುಕ್ತಾ ಇದ್ದೀನಿ. ಎಲ್ಲಿ ಹೋದ್ನೋ ಏನೋ, ಅವನಿಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಅಣ್ಣ ಏನಾದ್ರು ಲಕ್ಕಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನೇ ಹೇಳಿ? ಎಲ್ಲೂ ಹೋಗಿರಲ್ಲ ಮೇಡಮ್, ಇಲ್ಲೇ ಎಲ್ಲಾದ್ರೂ ಇರ್ತಾರೆ. ಬನ್ನಿ ಹುಡ್ಕೋಣ. ನೀವು ಈ ಕಡೆ ಹುಡುಕಿ, ನಾನು ಆ ಕಡೆ ಹುಡುಕ್ತೀನಿ. ಸರಿ ಕಣೆ. ರೀ ರಾಕೇಶ್ ಅವ್ರೆ, ಲಕ್ಕಿನೇನಾದ್ರೂ ನೋಡಿದ್ರಾ? ಲಕ್ಕಿನಾ? ಇಲ್ವಲ್ಲ. ಇಲ್ಲ ಅಂದ್ರೆ ಏನು? ಅವ್ರು ನಿಮ್ಮ ಹತ್ರನೇ ಏನೋ ಮಾತಾಡ್ಬೇಕು ಅಂತ ಹೇಳ್ಕೊಂಡ್ ಬಂದ್ರಲ್ಲ. ನನ್ನ ಹತ್ರ ಮಾತಾಡ್ಬೇಕಂತ? ಹ್ಞೂ. ಏನಂತೆ? ಅದು ಏನೋ ದೊಡ್ಡ ವಿಷಯ ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತ ಹೇಳಿದ್ರು. ಏನೋಪ್ಪ, ನನ್ಗೆಲ್ಲೂ ಸಿಕ್ಕಿಲ್ಲ. ಇಲ್ಲೆಲ್ಲ ಓಡಾಡ್ತಿರ್ಬೋದು, ಹುಡುಕ್ತಾರಿ. ನಂಗೊಂದು ಅರ್ಜೆಂಟ್ ಕೆಲಸ ಅದ, ನಾ ಹೋಗ್ಬಿಟ್ಟು ಬರ್ತೀನಿ.